ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಸತ್ಯನಾರಾಯಣ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಬಳಗೆರೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ರಾಜಾಸುಯೋ ಯಾಗ ಜರಸಂಧ ವಧೆ ಎಂಬ ಕನ್ನಡ ಪೌರಾಣಿಕ ನಾಟಕ ಹೆಸರು ಪಡೆದ ಖ್ಯಾತಿ ಡ್ರಾಮಾ ನಿರ್ದೇಶಕರು ಟಿಆರ್ ವೀರಭದ್ರೇಗೌಡ ಹಾಗೂ ವಾದ್ಯಗೋಷ್ಠಿ ಹಾರ್ಮೋನಿಯಂ ಖ್ಯಾತಿ ವಿದ್ವಾನರು ತಬಲಾ ಶಂಕರ್ ಗುರು ಕುಪ್ಪಂ ಸೋಲೆಕ್ಸಾ ಮುನಿರಾಜು ಬೆಂಗಳೂರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಊರಿನ ಮುಖಂಡರು ಹಾಗೂ ವಕೀಲರು ಬಿಎಂ ನಾರಾಯಣಗೌಡ ವಂದನೆ ಕೃಷ್ಣ, ನಾರಾಯಣಸ್ವಾಮಿ ವಂದನೆ ಧರ್ಮರಾಯ, ವೆಂಕಟೇಶ್ ರಾಜು ವಂದನೆ ಭೀಮಾ, ಮೂರನೇ ಧರ್ಮರಾಯ, ಬಿಎಂ ಶಂಕರೇಗೌಡ ಜರಸಂಧ ಎರಡನೇ ಅರ್ಜುನ, ಬಿಎನ್ ಸತೀಶ್ ವಂದನೆ ಅರ್ಜುನ, ಅರುಣ್ ಕುಮಾರ್ ನಕುಲ ಜಗದೀಶ್, ಮಿಥುನ ವಂದನೆ ಸಹದೇವ, ಸುರೇಶ್ ಎರಡನೇ ಸಹದೇವ, ಮಂತ್ರಿ ನಲ್ಲಪ್ಪ ರೆಡ್ಡಿ ಭೀಷ್ಮ, ಜ್ಯೋತಿರಾಣಿ ಸತ್ಯಭಾಮ ನೃತ್ಯ, ಗೀತಾರಾಣಿ ಮಲ್ಲ ಮತ್ತು ನೃತ್ಯ, ಶ್ರೀದೇವಿ ದ್ರೌಪದಿ ಸುಚಿತ್ರ, ನಾಚೇಗೌಡ ನಾರದ, ನರಸಿಂಹ ನಾಯಕ್ ಎರಡನೇ ಭೀಮಾ, ಹರೀಶ್ ಎರಡನೇ ಕೃಷ್ಣ, ವಿಜಯಾನಂದ ಪ್ರಾಂಶುಪಾಲರು ದುರ್ಯೋಧನ, ಸೋಮಶೇಖರ್ ಗೌಡ ದುಶ್ಯಾಸನ, ನಾರಾಯಣಸ್ವಾಮಿ ಕರ್ಣ ಆಚಾರ್ಯ, ಕುಮಾರ್ ಗೌಡ ಸೈಂಧವ ಮಲ್ಲ, ಅಶ್ವಥ್ ರೆಡ್ಡಿ ಧೃತರಾಷ್ಟ್ರ, ಶ್ರೀನಿವಾಸ ಶಕುನಿ ಶಿಶುಪಾಲ, ಈರಪ್ಪ ಎರಡನೇ ಧರ್ಮರಾಯ, ದ್ರೋಣಾಚಾರ್ಯ, ಎಂ ಹರೀಶ್ ಸಹದೇವ, ಸೂರ್ಯೋಧವ, ಪುರೋಹಿತ ಮಂತ್ರಿ ಸಹಕರಿಸಿದ ಗೌರವಾನ್ವಿತ ಊರಿನ ಎಲ್ಲಾ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಯುವ ಮುಖಂಡರು, ನಾಟಕ ಮಂಡಳಿ ಸಹಕರಿಸಿದ ಗೌರವಾನ್ವಿತ ಜನಸಾಮಾನ್ಯರು ಎಲ್ಲರ ವಿಶ್ವಾಸ ಪಡೆದು ಸಹಸ್ರ ಜನಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಹಾಗೂ ಖ್ಯಾತಿ ಹೆಸರು ಪಡೆದ ವಕೀಲರು ಬಿಎಂ ನಾರಾಯಣಗೌಡರವರು ಮಾತನಾಡಿ, ಬಳಗೆರೆ ಗ್ರಾಮದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ 3ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಿತು. ಈ ದಿನ ವೀರಭದ್ರೇಗೌಡ ನಿರ್ದೇಶಕರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಹಾಗೂ ಊರಿನ ಎಲ್ಲಾ ಹಿರಿಯರಿಗೆ ಮತ್ತು ಪ್ರಮುಖರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹೆಸರು ಪಡೆದ ಖ್ಯಾತಿ ನಿರ್ದೇಶಕರು ವೀರಭದ್ರಗೌಡರವರು ಮಾತನಾಡಿ, ಗ್ರಾಮದಲ್ಲಿ ಪ್ರತಿ ವರ್ಷವೂ ಬ್ರಹ್ಮರಥೋತ್ಸವ ಮುಗಿದ ನಂತರ ಪೌರಾಣಿಕ ನಾಟಕ ಎಲ್ಲರ ಸಹಕಾರದಿಂದ ಗ್ರಾಮದಲ್ಲಿ ಧರ್ಮರಾಜ ರಾಜಸಿ ಯೋಗ ನಾಟಕ ಹಾಗೂ ಕಲಾ ತಂಡದವರಿಂದ ಪ್ರೋತ್ಸಾಹ ನೀಡಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಯಶಸ್ಸುಗೊಳಿಸಿದರು. ಈ ಸಮಯದಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳು, ಪ್ರೇಕ್ಷಕರಿಗೂ, ಊರಿನ ಜನಸಾಮಾನ್ಯರಿಗೂ, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ, ಊರಿನ ಪ್ರಮುಖರು, ಹಿರಿಯರು, ವಕೀಲರು, ಬಿಎಂ ನಾರಾಯಣಗೌಡ ಕುಟುಂಬದವರು ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಮಾಡಿಸ್ತಾ ಇದ್ದೇನೆ. ಹಾಗೆ ಈ ಒಂದು ನಾಟಕದ ವ್ಯವಸ್ಥಾಪಕರಾಗಿ ಶ್ರೀ ಭವನ ಗರ್ಭದಲ್ಲಿ ಸುಂದರವಾದ ಜಲಾಶಯವಿದೆ, ಅತಿ ಮೋಹಿತವಾಗಿದೆ. ಏನು ಮತ್ತೊಂದು ಜಲಾಶಯವೇ? ಇದು ನಮ್ಮ ಭ್ರಮೆಯಾಗಿರಬಹುದು. ಏನೇನೇ ನಿನ್ನ ಉನ್ಮತ್ತ ವಿಕಟಾಟ್ಟಹಾಸ, ನೀವು ಮರೆತರು ಮರೆಯಲಾರದ ನಿನ್ನ ಪ್ರಹಸನಗಳೇ ನನ್ನ ಕರ್ಣಪಟಗಳನ್ನು ಚಿತ್ರ ಮಾಡುತ್ತಿವೆಯಲ್ಲ. ಕ್ಷೀರಾವಾರಸಿ ಜನತದ ಆಕಸದಾಕರ ವರವಂಶದ ಉತ್ಪನ್ನ ಭರತ ಕ್ಷತ್ರಿಯ ಸಾಮ್ರಾಜ್ಯ ದೊರೆಯಾಗಿದ್ದು ವಿಧ ವೀರ ಪ್ರಕಂಪಿತ ಚತುರ್ದಶ ಭವನ ಶೂರ್ಯವೇಣವರಾದ ಶತ ಸೋದರಿಗೆ ಹಸ್ತಿನಾಪುರದ ಪ್ರಚಂಡ ಗೌರವವೆನಿಸಿದ ನನ್ನ ನೋಡಿ ಒಂದು ಹೆಣ್ಣು ಅಬಲೆ ಎಂದು ನಗುವುದೇ, ಅದೂ ಅಲ್ಲದೆ ತನ್ನ ಪತಿಗಳಿಗೆ ಸರಿಸಮಾನಾದ ಭಾವನು ಎಂದು ಲೆಕ್ಕಿಸದೆ ಲಜ್ಜಾ ವಿಮುಕ್ತೆಯಾಗಿ ಗೃಹಿಣಿ ಧರ್ಮವನ್ನು ಸಹ ಪಾಟಿಸದೆ ತನ್ನ ಪರಿಚಾರಿಕೆಯೊಡನೆ ನನ್ನನ್ನು ನೋಡಿ ಅವಹೇಳದ ಮಾಡುವುದೇ ಆ ಲಜ್ಜೆಗೆಟ್ಟ ನವಚಿಕೆಗೆಟ್ಟ ಹೆಣ್ಣಿಗೆ ಮಾನವೇನು ಮರ್ಯಾದೆಯೇ? ಒಬ್ಬರ ನಂತರ ಒಬ್ಬರಂತೆ 5 ಪತಿಗಳೊಂದಿಗೆ ಇಡೀ ವರ್ಷವೂ ಸುಖಿಸುವ ಆ ಕುಲಕಲಾಡಿ ಪಾಂಚಾಲ
ನಮಗೆ ಏನು ಅವಮಾನವೇ ಇಲ್ಲ. ಆದರೂ ಈ ಲೋಕವು ನಮ್ಮ ಬಗ್ಗೆ ಏನಂದುಕೊಂಡಿತು. ನಾನು ಇದು ಪಾಂಡವರು ನಮಗೋಸ್ಕರ ನಮ್ಮ ಕೇಡನ್ನುಂಟು ಮಾಡಲು ನಡೆಸುತ್ತಿರುವ ರಾಜಸೂಯಾಗವನ್ನು ತಿಳಿದು